Hello students. Yesterday we have studied first exercise and also we have started second exercise. One small correction in first exercise, question number 5. In that fifth one, the question was, so x such that x is a month of year, x such that x is a month of year which is not having 31 days, not having 31 days. So make it correction this question. So while writing in a roster form, E is equal to, so we'll write which are not having 31 days, the months which are not having 31 days. While calculating, yesterday I told about to start with thumb. Don't start with thumb, just you start with forefinger. ಫೋರ್ಫಿಂಗರ್ದಿಂದ ಸ್ಟಾರ್ಟ್ ಮಾಡಿದರೆ ಸರಿಯಾದ ಆನ್ಸರ್ ಸಿಗ್ತದೆ. ಯಾಕಂತಂದರೆ ಸೊ ಹೈಟ್ ಸರಿಯಾಗ್ಯದ, ಹೈಟ್ ಇರೋದು ವಿಚ್ ಆರ್ ಹ್ಯಾವಿಂಗ್ 31 ಡೇಸ್, ದ ಮಂತ್ಸ್ ವಿಚ್ ಆರ್ ಹ್ಯಾವಿಂಗ್ 31 ಡೇಸ್ ಹೈಟ್ ಆದರೆ, ಡೌನ್ ಬಂತು ಅಂತಂದರೆ ದ ಮಂತ್ಸ್ ವಿಚ್ ಆರ್ ನಾಟ್ ಹ್ಯಾವಿಂಗ್ 31 ಡೇಸ್ ಸಿಗ್ತದೆ. ಓಕೆ, ಫಸ್ಟ್ ಒನ್ ಜನವರಿ ಹೈಟ್ ಬರ್ತದೆ, ಸೊ ಇಟ್ ಈಸ್ ಹ್ಯಾವಿಂಗ್ 31 ಡೇಸ್, ಸೊ ವಿಲ್ ನಾಟ್ ಕನ್ಸಿಡರ್ ದ್ಯಾಟ್. ಸೆಕೆಂಡ್ ಡೌನ್ ಬರ್ತದೆ, ದಟ್ ಈಸ್ ಫೆಬ್ರವರಿ. ದೆನ್ ಮಾರ್ಚ್ ಈಸ್ ಹ್ಯಾವಿಂಗ್ 31 ಡೇಸ್, March is having 31 days. Next April down ಬರ್ತದ, April down ಬರ್ತದ. ಓಕೆ, January, February, March, April, May is having 31 days. June is not having. July is having 31 days. Then again come back or else start with ಜೂನ್ ಆಯಿತಾ. ನೆಕ್ಸ್ಟ್ ಈ ಕಡೆಯಿಂದ ಬರ್ರಿ, ಆಗಸ್ಟ್ ಈಸ್ ಆಲ್ಸೋ ಹ್ಯಾವಿಂಗ್ 31 ಡೇಸ್, 31 ದಿವಸ ಇರ್ತಾವ ಆಗಸ್ಟ್ ಒಳಗಡೆನೂ. ಓಕೆ, ಸೆಪ್ಟೆಂಬರ್ ಡೌನ್ ಬರ್ತದೆ, ಅಕ್ಟೋಬರ್ ಅಪ್ ಬರ್ತದೆ, ನವಂಬರ್ ಡೌನ್ ಬರ್ತದೆ, ದೆನ್ ಡಿಸೆಂಬರ್. ಸೊ ಲಾಸ್ಟ್ 3 ಕರೆಕ್ಷನ್ ಮಾಡಿಕೊಡ್ರಿ. ಇಲ್ಲಿ ತನಕ ಸರಿ ಅದ. ಸೊ ಇದಾದ ನಂತರ ಇವೆರಡೇ ಬರ್ತಾವೆ, ಸೆಪ್ಟೆಂಬರ್ ಒಂದು, ನವಂಬರ್ ಒಂದು. ಓಕೆ, ಹೆಂಗೆ ಮಾಡಬೇಕು? ಸ್ಟಾರ್ಟ್ ವಿತ್ ಫೋರ್ ಫಿಂಗರ್ ಅಂದರೆ ಇದು ಫಿಂಗರ್ ಅಂತ ಕರಿತೀವಿ. ಈ ಫಿಂಗರ್ದಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಲೈಕ್ ದಿಸ್. ಈ ಥರ ಓದಬೇಕು. ಓಕೆ, ವಿಲ್ ಕಂಟಿನ್ಯೂ ವಿತ್ ನೆಕ್ಸ್ಟ್ exercise number 1.2. we have studied some examples in that. Okay, first main question we have completed. Next, second main question, exercise 1.2. in that 1.2 second main question, which of the following sets are finite or infinite? Which of the following sets are finite or infinite? Okay, ಯಾವ್ಯಾವ ಫೈನೈಟ್ ಆಗ್ತಾವ, ಯಾವ ಇನ್ಫೈನೈಟ್ ಆಗ್ತಾವ ಅಂತ ಚೆಕ್ ಮಾಡಬೇಕು. ಮೊದಲನೇದು ದ ಸೆಟ್ ಆಫ್ ಮಂತ್ಸ್. ದ ಸೆಟ್ ಆಫ್ ಮಂತ್ಸ್ ಆಫ್ ಅ ಇಯರ್. set of months of a year. ಒಂದು ಇಯರ್ದಲ್ಲಿ ಬರುವಂಥ
ಮಂತ್ಸ್, ತಿಂಗಳುಗಳ ಸೆಟ್. ಇಸ್ ಇಟ್ ಫೈನೈಟ್? ಯಾಕಂದರೆ 12 ಮಂತ್ಸ್ ಬರ್ತಾವ. ವಿ ಕ್ಯಾನ್ ಸೇ ಡೆಫಿನೆಟ್ಲಿ 12 ಮಂತ್ಸ್ ಬರ್ತಾವಂತ ಎಕ್ಸಾಕ್ಟಾಗಿ ಹೇಳಕ್ಕೆ ಸಾಧ್ಯ ಆಗ್ತದೆ. ಸೊ ಇಟ್ ಈಸ್ ಫೈನೈಟ್ ಸೆಟ್. ಫೈನೈಟ್ ಸೆಟ್. Second one, set of even prime numbers. Set of even prime numbers. Even prime numbers. Prime numbers ಅಂದರೆ ಗೊತ್ತದ ನಿಮಗೆ? The number which is divisible by itself or 1. ಒಂದರಿಂದ ಭಾಗ ಹೋಗ್ತಿರ್ಬೇಕು ಮತ್ತು ಇಟ್ ಸೆಲ್ಫ್ ಯಾವ ಸಂಖ್ಯೆ ಇರ್ತದಲ್ಲ ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಿದ್ರೆ ಅದಕ್ಕೆ ಪ್ರೈಮ್ ನಂಬರ್ ಅಂತೀವಿ. ಸೊ ಅಂಥವ ಸೆಟ್ ಆಫ್ ಈವನ್ ಪ್ರೈಮ್, ಸಾರಿ ದಿಸ್ ಇಸ್ ನಾಟ್ ದ ಕ್ವಶನ್. ದ ಕ್ವಶನ್ ಈಸ್ 1, 2, 3 and so on. This is second question. Whether it is infinite set or finite set. ಇಲ್ಲಿ 1ರಿಂದ ಸ್ಟಾರ್ಟ್ ಆಗ್ತಾವ, 2, 3 and so on. ಕಂಟಿನ್ಯೂಯೇಷನ್ ಈಸ್ ದೇರ್. ಎಕ್ಸಾಕ್ಟಾಗಿ ಎಷ್ಟು ಎಲಿಮೆಂಟ್ಸ್ ಅದಾವ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಡಾಟ್ 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 ಅಂದರೆ ಇನ್ನೂ ಸೋ ಮೆನಿ ನಂಬರ್ಸ್ ಆರ್ ದೇರ್, ಸೋ ಮೆನಿ ಎಲಿಮೆಂಟ್ಸ್ ಆರ್ ದೇರ್. ಸೊ ಇದಕ್ಕೆ ಏನಂತ ಕರಿತೀವಿ? ಇನ್ಫೈನೈಟ್ ಸೆಟ್. Third example, 1, 2, 3 and so on, 99 and 100. Is it finite or infinite? ಇದು ಇನ್ಫೈನೈಟ್ ಸೆಟ್. ಯಾಕಂದರೆ ಎಂಡ್ ಪಾಯಿಂಟೇ ಕಾಣಿಸ್ತಿಲ್ಲ ನಮಗೆ. ಓಕೆ, ಇಲ್ಲಿ 1ರಿಂದ ಸ್ಟಾರ್ಟ್ ಆಗ್ತದ, 100ಗೆ ಸ್ಟಾಪ್ ಆಗ್ತದ. ಓಕೆ, ಎಷ್ಟು ಎಲಿಮೆಂಟ್ಸ್ ಇರ್ಬೋದು ಇಲ್ಲಿ ಇನ್ ಬಿಟ್ವೀನ್ ಅಂತಂದರೆ 100 ಎಲಿಮೆಂಟ್ಸ್ ಅದಾವ ಇಲ್ಲಿ 1ರಿಂದ 100 ತನಕ ಅಂತಂದರೆ ಇನ್ಕ್ಲೂಡಿಂಗ್ 1 and 100 ಎಲಿಮೆಂಟ್ಸ್ ಅದಾವ ಅಲ್ಲಿ. ಸೊ 100 ಎಲಿಮೆಂಟ್ಸ್ ನಾವು ಡೆಫಿನೆಟಾಗಿ ಹೇಳ್ಬೋದು ನಾವು. ಸೊ ದಟ್ಸ್ ವೈ ಇಟ್ ಈಸ್ ಫೈನೈಟ್ ಸೆಟ್. Fourth one, the set of positive integers, greater than 100 ನೂರಕ್ಕಿಂತ ಹೆಚ್ಚಿರುವಂಥ ಪಾಸಿಟಿವ್ ಇಂಟೀಜರ್ಸು ಎಷ್ಟಾಗ್ತಾವ? 100ದಿಂದ ಸ್ಟಾರ್ಟ್ ಮಾಡ್ತೀವಿ. ಗ್ರೇಟರ್ ದೆನ್ 100 ಅಂತಂದರೆ 101, 102 ಆ್ಯಂಡ್ ಸೋ ಆನ್. ದೆರ್ ಈಸ್ ನೋ ಎಂಡ್. ಯಾಕಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ ಗೊತ್ತದ ನಮಗೆ, ಎಂಡ್ ಪಾಯಿಂಟ್ ಗೊತ್ತಿಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಇನ್ಫೈನೈಟ್ set. Fifth one, the set of prime numbers, less than 99, less than 99ಗಿಂತ ಕಡಿಮೆ ಇರುವಂಥ ಪ್ರೈಮ್ ನಂಬರ್ಸ್. ಸೊ ನಂಬರ್ಸ್ ಜಾಸ್ತಿ ಆಗ್ಬೋದು ಅಷ್ಟೇ, ಬಟ್ ಎಷ್ಟು ಆಗ್ತಾವ ಅಂತ ನಾವು ಹೇಳೋಕ್ಕೆ ಸಾಧ್ಯತೆ ಅದ. ಎಷ್ಟು ಪ್ರೈಮ್ ನಂಬರ್ಸ್ ಆಗ್ತಾವಂತಂದು ನಾವು ಹೇಳೋಕ್ಕೆ ಸಾಧ್ಯತೆ ಅದ. 20 ಆಗ್ಬೋದು, 30 ಆಗ್ಬೋದು. ಸೊ ಎಷ್ಟು ಆಗ್ತಾವಂತ ಹೇಳೋಕ್ಕೆ ಸಾಧ್ಯತೆ ಅದ. ಹಾಗಾಗಿ ಇಟ್ ಈಸ್ ಫೈನೈಟ್ ಸೆಟ್. ಇಟ್ ಈಸ್ ಪಾಸಿಬಲ್ ಟು we can tell definitely how many numbers are prime numbers which are less than 99. Okay, so that's why it is finite set. Sixth one, not sixth one, question number 3, main question 3. State which of the following set is finite or infinite.
Same again. State which of the following set is finite or infinite. Finite or infinite. First one, the set of lines, which are parallel to x-axis, which are parallel to x-axis. x-axisಗೆ ಪ್ಯಾರಲಲ್ ಇರುವಂಥ ಎಷ್ಟು ಲೈನ್ಸನ್ನು ಡ್ರಾ ಮಾಡ್ಬೋದು x-axisಗೆ? ಇದು x-axis, ಇದು y-axis ಅಂದ್ಕೊಂಡ್ರೆ, so this is x-axis. How many number of lines which are parallel to x-axis? ಈ x-axisಗೆ ಪ್ಯಾರಲ್ ಲೈನ್ ಇರುವಂಥವು ಎಷ್ಟು ಲೈನ್ಸನ್ನು ನಾವು ಡ್ರಾ ಮಾಡ್ಬೋದು? ಇನ್ಫೈನೈಟ್ ನಂಬರ್ಸ್. ಯಾಕಂದರೆ ಎಷ್ಟೇ ಡ್ರಾ ಮಾಡಿದ್ರೂ ಸಹಿತ, ಸೊ ದೀಸ್ ಆರ್ ಆಲ್ ಪ್ಯಾರಲ್ ಲೈನ್ಸ್ ವಿಚ್ ಆರ್ ದಿ ಪ್ಯಾರಲಲ್ ಟು x-axis. So infinite, so many number of lines we can draw which are parallel to x-axis. That's why we can call it as infinite set. x-axis y-axis ಇರ್ತದ, ಇದು x-axis ಆದರೆ ಇವೆಲ್ಲ ಪ್ಯಾರಲಲ್ ಲೈನ್ಸೇ. ಇಲ್ಲಿ ಕ್ಲೋಸ್ ಡ್ರಾ ಮಾಡಿದ್ರು ಪ್ಯಾರಲಲ್ ಆಗ್ತದ. so many lines we can draw here, right? ಈ ಕಡೆನೂ x-axis ಅದ, ಈ ಕಡೆ ನೆಗೆಟಿವ್ ಇರ್ತದೆ, ಈ ಕಡೆ ಪಾಸಿಟಿವ್ ಇರ್ತದೆ. ಓಕೆ, ಸೊ ಹಂಗಾಗಿ ಸಾಕಷ್ಟು ಲೈನ್ಸನ್ನು ಡ್ರಾ ಮಾಡ್ಬೋದು. ಎಷ್ಟು ಅಂತ ಡೆಫಿನೆಟಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೋ ಮೆನಿ ನಂಬರ್ಸ್, ದಟ್ಸ್ ವೈ ಇಟ್ ಈಸ್ ಇನ್ಫೈನೈಟ್ ಸೆಟ್. Next question. Question number 2. The set of letters in English alphabets. In English alphabets. The set of letters in English alphabets. English alphabets ಅಂತಂದರೆ ಎಸ್, ಎಷ್ಟಿರ್ತಾವೆ ಇಂಗ್ಲೀಷ್ ಅಲ್ಫಾಬೆಟ್ಸ್ದಲ್ಲಿ? ಲೆಟರ್ಸ್ ಎಷ್ಟಿರ್ತಾವ? 26. 26 ಈಸ್ ಫೈನೈಟ್ ನಂಬರ್, ಸೊ ಇಟ್ ಈಸ್ ಫೈನೈಟ್ ಸೆಟ್. ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ದೇರ್, 26 ಇರ್ತಾವ. ಸೊ ಹಾಗಾಗಿ ಫೈನೈಟ್ ಸೆಟ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ 26 elements only. Next question. The set of numbers which are multiple of 5. The set of numbers which are multiple of 5, which are multiple of 5. ಅಂದರೆ ಮಲ್ಟಿಪಲ್ ಅಂದರೆ ಯಾವುದೇ ಸಂಖ್ಯೆ ಕನ್ಸಿಡರ್ ಮಾಡಿದ್ದು 5ರಿಂದ ಭಾಗ ಹೋಗ್ತಿರಬೇಕು. ಮಲ್ಟಿಪಲ್ ಆಫ್ 5 ಅಂತಂದರೆ 5 1s are 5, 5 2s are 10. These are all multiple of 5. We can write like this: 5, 10, 15, 20. ಎಲ್ಲಿ ತನಕ ಅಂತ ಸ್ಟಾಪ್ ಇಲ್ಲ, ಗೊತ್ತಿಲ್ಲ, ಹಂಗೆ ಕಂಟಿನ್ಯೂ ಆಗ್ತಿತ್ತು. ಜಸ್ಟ್ ಮಲ್ಟಿಪಲ್ ಆಫ್ 5 ಇರಬೇಕು, ಹಂಗೆ ಕಂಟಿನ್ಯೂ ಆಗ್ತದೆ, ಎಂಡ್ ಪಾಯಿಂಟ್ ಇಲ್ಲ. ಸೊ ಇಟ್ ಈಸ್ ಇನ್ಫೈನೈಟ್ ಸೆಟ್.
Next, fourth one, sub question 4. The set of animals, the set of animals living on the earth ಅರ್ತ್ ಮೇಲೆ ಇರುವಂಥ ಲಿವಿಂಗ್ ಆ್ಯನಿಮಲ್ಸ್, ಎಷ್ಟು ಆ್ಯನಿಮಲ್ಸ್ ಜೀವಿಸ್ತಾವ ಎಕ್ಸಾಕ್ಟಾಗಿ ಹೇಳೋಕ್ಕೆ ಸಾಧ್ಯತೆ ಆಗ್ತದೆ? 1 ಡೇ ತೊಗೋಬೋದು, 2 ಡೇಸ್ ತೊಗೋಬೋದು, 3 ಡೇಸ್, 5 ಡೇಸ್, 10 ಡೇಸ್, 1 ಮಂತ್, ಅಷ್ಟು ತೊಗೊಂಡ್ರು ನಾವು ಆ್ಯನಿಮಲ್ಸ್ ಯಾವ್ಯಾವ ಲಿವಿಂಗ್ ಆ್ಯನಿಮಲ್ಸ್ ಎಷ್ಟು ಅದಾವ ಅಂತ ಹೇಳೋಕ್ಕೆ ಸಾಧ್ಯತೆ ಅದ. ಕೌಂಟ್ ಮಾಡಿದಾಗ ವಿ ಕ್ಯಾನ್ ಟೆಲ್. ಅದು ಇನ್ಫೈನೈಟ್ ಆಗೋದಿಲ್ಲ. ಹೋಲ್ ವರ್ಲ್ಡ್ ಕನ್ಸಿಡರ್ ಮಾಡಿದಾಗೂ ಬಟ್ ಏನು ಬಿಗ್ಗೆಸ್ಟ್ ನಂಬರ್ ಬರ್ಬೋದು ಅಷ್ಟೇ. ದಟ್ ನಂಬರು, ಕೌಂಟ್ ಮಾಡಿರುವಂಥ ನಂಬರು ದೊಡ್ಡದಿರ್ಬೋದು. ಈಗ ನಾವು ಹ್ಯೂಮನ್ಸನ್ನೇ ಪಾಪ್ಯುಲೇಷನ್ ಚೆಕ್ ಮಾಡಿದಾಗ ಇಷ್ಟು ಹ್ಯೂಮನ್ಸ್ ಇರ್ತಾವೆ ಅಂತ ಹೇಳ್ತೀವಿ ನಾವು. ಸೊ ಇಂಡಿಯಾದ ಕನ್ಸಿಡರ್ ಮಾಡಿದ್ರೆ 1 crore 130 crores ಅಂತ ಹೇಳ್ತೀವಿ, ಕರೆಕ್ಟಾ? ಚೈನಾ ಕನ್ಸಿಡರ್ ಮಾಡಿದ್ರೆ 150 crores ಅಂತ ಹೇಳ್ತೀವಿ. ಸೊ ಹಂಗೆ ಪಾಪ್ಯುಲೇಷನ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ ಅದೇ ಥರ ಆ್ಯನಿಮಲ್ಸನ್ನು ನಾವು ಕೌಂಟ್ ಮಾಡೋಕ್ಕೆ ಸಾಧ್ಯತೆ ಅದ. ಸೊ ನಂಬರ್ ಬಿಗ್ಗೆಸ್ಟ್ ಆಗ್ಬೋದು, ಬಟ್ ವಿ ಕ್ಯಾನ್ ಟೆಲ್ ಡೆಫಿನೆಟ್ಲಿ ಹೌ ಮೆನಿ ನಂಬರ್ಸ್, ವಾಟ್ ಈಸ್ ದ ನಂಬರ್ ಆಫ್ ಆ್ಯನಿಮಲ್ಸ್ ವಿಚ್ ಆರ್ ಲಿವಿಂಗ್ ಆನ್ ದಿ ಅರ್ತ್, ಅದನ್ನು ಹೇಳೋಕ್ಕೆ ಸಾಧ್ಯತೆ ಅದ. ಸೊ ದಟ್ಸ್ ವೈ ಫೈನೈಟ್ ಸೆಟ್. Next question, sub question 5, the same exercise, sub question 5. Question number 5. The set of circles passing through origin, the set of circles passing through ಒರಿಜಿನ್ದಿಂದ ಪಾಸ್ ಆಗಿ ಹೋಗುವಂಥ ಸರ್ಕಲ್ಸ್ ಎಷ್ಟು ಡ್ರಾ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಇದು ಒರಿಜಿನ್ ಅಂತ ತಿಳ್ಕೊಳ್ರಿ, ದಿಸ್ ಈಸ್ ಒರಿಜಿನ್. ಓಕೆ, ಈ ಒರಿಜಿನ್ದಿಂದ ಪಾಸಾಗಿ ಹೋಗಬೇಕು. ಸೊ ವಿ ಕ್ಯಾನ್ ಡ್ರಾ ದಿ ಸರ್ಕಲ್ ಹಿಯರ್ ಲೈಕ್ ದಿಸ್. ವಿ ಡೋಂಟ್ ನೋ ದ ರೇಡಿಯಸ್ ಎಷ್ಟಂತ ಕೊಟ್ಟಿಲ್ಲ ಪರ್ಟಿಕ್ಯುಲರ್, ಬಟ್ ಏನು ಡ್ರಾ ಮಾಡ್ಬೋದು ನಾವು. ವಿ ಕ್ಯಾನ್ ಡ್ರಾ ದಿ ಸರ್ಕಲ್ಸ್ ಲೈಕ್ ದಿಸ್ ವಿಚ್ ಆರ್ ಪಾಸಿಂಗ್ ಥ್ರೂ ಒರಿಜಿನಿಂದ ಪಾಸಾಗಿ ಹೋಗುವಂಥ ಎಷ್ಟು ಸರ್ಕಲ್ಸನ್ನು ನಾವು ಡ್ರಾ ಮಾಡ್ಬೋದು? ಈ ಥರ ಹಿಂಗೆ ಡ್ರಾ ಮಾಡ್ಕೊತ ಹೋದಾಗ ಸರ್ಕಲ್ ಈ ಥರ ಎಷ್ಟು ಆಗ್ಬೋದು ಅಂತವು. ವಿ ಕ್ಯಾನ್ ಡ್ರಾ ಇನ್ಫೈನೈಟ್ ಸರ್ಕಲ್ಸ್ ಲೈಕ್ ದಿಸ್. ಒರಿಜಿನ್ದಿಂದ ಪಾಸಾಗಿ ಹೋಗುವಂಥ ಇನ್ಫೈನೈಟ್ ಸರ್ಕಲ್ಸನ್ನು ನಾವು ಡ್ರಾ ಮಾಡ್ಬೋದು. ಯಾಕಂದರೆ ಎಷ್ಟು ಅಂತ ಗೊತ್ತಾಗಲ್ಲ, ಹಾಗೆ ಡ್ರಾ ಮಾಡ್ಕೊತ ಹೋದಂಗೆ ಸಾಕಷ್ಟು ನಾವು ಸರ್ಕಲ್ಸನ್ನು ಡ್ರಾ ಮಾಡ್ತೀವಿ. ಎಷ್ಟು ಡ್ರಾ ಮಾಡೀವಿ ಅಂತ ಕ್ಯಾಲ್ಕುಲೇಷನ್ ಸಿಗೋದಿಲ್ಲ ನಮಗೆ. ಸೊ it is infinite set. We can draw any number of circles passing through origin. Main question 4. In the following, state whether A is equal to B or not. In the following, state whether A is equal to B or not. A is equal to B ಅಂತ ಆಯಿತು ಇಲ್ಲೋ ಅಂತ ಹೇಳಬೇಕು. ಕೆಳಗಿನ ಇಲ್ಲಿ ಕೆಲವೊಂದಿಷ್ಟು ಸೆಟ್ಸ್ ಕೊಟ್ಟಾರ, ಎ ಬಿ ಅಂತ. ಸೊ ಎರಡೂ ಈಕ್ವಲ್ ಅದಾವಲ್ಲ ಅಂತ ಚೆಕ್ ಮಾಡಬೇಕು. ಈಕ್ವಾಲಿಟಿ ಆಫ್ ಸೆಟ್ಸ್ ಅದು.
ಈಕ್ವಾಲಿಟಿ ಆಫ್ ಸೆಟ್ಸ್ ಚೆಕ್ ಮಾಡಿದಾಗ ನೋಡೋಣ ಏನಾಗುತ್ತಾ. ಸಪೋಸ್ ಎ ಇನ್ ದಿ ಫಸ್ಟ್ ಕ್ವೆಶನ್ ಎ is having A, B, C, D. B is having the elements D, C, B, A. ಈಗೇನು ಕಂಡೀಷನ್ನು ಎ ಈಸ್ ಈಕ್ವಲ್ ಟು ಬಿ ಅಂತ ಹೇಳಬೇಕಾದ್ರೆ ಇದರೊಳಗೆ ಎಷ್ಟು ಎಲಿಮೆಂಟ್ಸ್ ಇದಾವ 1 2 3 4. ಇದರೊಳಗೆ ಎಷ್ಟು ಅದಾವ 1 2 3 4. ಇದರಲ್ಲಿರುವ ಎಲಿಮೆಂಟ್ಸ್ ನಂಬರ್ ಆಫ್ ಎಲಿಮೆಂಟ್ಸು ಇದರಲ್ಲಿರುವಂಥ ನಂಬರ್ ಆಫ್ ಎಲಿಮೆಂಟ್ಸು ಸೇಮ್ ಅದಾವ ಒಂದು. ನೆಕ್ಸ್ಟ್ ಏನು, ಇದರಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಇದ್ರಾಗಿರ್ಬೇಕು, ಇದರೊಳಗಿರುವಂಥ ಪ್ರತಿಯೊಂದು ಎಲಿಮೆಂಟು ಇದರೊಳಗಿರ್ಬೇಕು. ಸೊ ಹಂಗಾದರೆ ಎ ಈಸ್ ಈಕ್ವಲ್ ಟು ಬಿ. ಆರ್ಡರ್ ಏನು ಇರಲಿ, ಏನು ತೊಂದರೆ ಇಲ್ಲ. ಇಲ್ಲಿ ಎ ಬಿ ಸಿ ಡಿ ಆರ್ಡರ್ದಾಗದ, ಇಲ್ಲಿ ಡಿ ಅದ, ಸಿ ಅದ, ಬಿ ಅದ, ಎ ಅದ. ನಾವೇನು ಚೆಕ್ ಮಾಡಬೇಕು, ಈಕ್ವಾಲಿಟಿ ಆಫ್ ದಿ ಸೆಟ್ಸ್ ಚೆಕ್ ಮಾಡಬೇಕಾದ್ರೆ ಎ ವೆದರ್ ಎ ಈಸ್ ಪ್ರೆಸೆಂಟ್ ಹಿಯರ್, ಎಸ್ ಎ ಈಸ್ ಪ್ರೆಸೆಂಟ್. Then B is also there. C is also there. Then D is also there. ಸೊ ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಇದರೊಳಗೆ ಅದಾವ, ಇದರೊಳಗಿರುವಂಥ ಎಲ್ಲ ಎಲಿಮೆಂಟ್ಸು ಇದರೊಳಗೆ ಅದಾವು ಅಂತಂದಾಗ ವಿ ಕ್ಯಾನ್ ರೈಟ್ ಎ ಈಸ್ ಈಕ್ವಲ್ ಟು ಬಿ. ಎ ಈಸ್ ಈಕ್ವಲ್ ಟು ಬಿ ಅಂತ ಬರಿಬೋದು. ಸೊ ಹಂಗೆ ರಿಮೈನಿಂಗ್ ಸೆಟ್ಸನ್ನು ಚೆಕ್ ಮಾಡಬೇಕು, ವೆದರ್ ಬೋತ್ ಎ ಆ್ಯಂಡ್ ಬಿ ಆರ್ ಈಕ್ವಲ್ ಆರ್ ನಾಟ್. ಎರಡು ಈಕ್ವಲ್ ಅದಾವಿಲ್ಲ ಅಂತ ಚೆಕ್ ಮಾಡಬೇಕು. Second sub-question, sub-question 2, A is equal to 4, 8, 12, 16. B is equal to 8, 4, 16, 18 ಅಂತದ. ಇಲ್ಲೇನು ಚೆಕ್ ಮಾಡಬೇಕು, ವೆದರ್ ಎ ಈಸ್ ಈಕ್ವಲ್ ಟು ಬಿ, ಎ ಇಸ್ ಈಕ್ವಲ್ ಟು ಬಿ ಆಗ್ತೈತೆ ಅಂತ ಚೆಕ್ ಮಾಡಬೇಕು. ಎ ಇಸ್ ಈಕ್ವಲ್ ಟು ಬಿ ಆಗ್ತದ ನೋಡ್ರಿ. 4 ಅನ್ನೋ ಎಲಿಮೆಂಟು ಇಲ್ಲಿ ಅದ, 8 ಅದ, 12 ಅನ್ನೋದು ಎದೊಳಗಡೆ ಅದ ಬಟ್ ಬಿದಲ್ಲಿಲ್ಲ. ಕರೆಕ್ಟಾ? ದಟ್ ವಿ ಕ್ಯಾನ್ ರೈಟ್ 12 ದ ಎಲಿಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಸೆಟ್ ಎ. 12 element is present in set A, but 12 is not present in set B. ನಾವು ಡಿಸ್ಪ್ರೂವ್ ಮಾಡಬೇಕಾದ್ರೆ ಒಂದು ಫೇಲ್ ಆಗೈತೆ ಅಂತ ಹೇಳಿದರೆ ಸಾಕು, ಉಳ್ಕಿದ್ದೆಲ್ಲ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಒಂದು ಎಲಿಮೆಂಟಿಗೆ ಫೇಲ್ ಆಯಿತು ಅಂತಂದರೆ ಸೊ ನಾವೇನಂತ ಕರಿಬೋದು, ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ ಹೇಳ್ಬೋದು. ನೆಕ್ಸ್ಟ್ 16 ಈಸ್ ದ ಓಕೆ, ಬಟ್ 18 ವಿಚ್ ಈಸ್ ಪ್ರೆಸೆಂಟ್ ಇನ್ ಬಿ, but that 18 is not present in A. 18 is not present in A. ಒಂದ್ಸಲ ಫೇಲ್ ಆಯ್ತು ಅಂದರೆ ಫೇಲ್. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 3. A is equal to 2, 4, 6, 8 and 10. B is equal to x such that x is positive even integer, and x is less than or equal to 10. ಏನಾಗ್ತದ ಬಿ ಹೀಗಾದರೆ? ಎಕ್ಸ್ ಈಸ್ ಪಾಸಿಟಿವ್ ಇವನ್ ಅಂತಂದರೆ ಈವನ್ ನಂಬರ್ಸ್ ಅಂದರೆ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2. 2ದಿಂದ ಭಾಗ ಹೋಗ್ತಿರ್ಬೇಕು,
ಮತ್ತು ಇನ್ನೊಂದು ಏನು ಹೇಳ್ತಾರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10, 10ಕ್ಕಿಂತ ಕಡಿಮೆ ಇರಬೇಕು ಅಥವಾ ಈಕ್ವಲ್ ಟು 10 ಇರಬೇಕು ಅಂತ ನಂಬರ್ಸು ಯಾವುವು? ಬಿ ಯ ನಂಬರ್ ಏನು? 2 ಈವನ್ ನಂಬರ್, 4 ಈಸ್ ಈವನ್ ನಂಬರ್, 6, 8 ಆ್ಯಂಡ್ 10 ಇಷ್ಟೇ ಬರ್ತಾವೆ. ಗ್ರೇಟರ್ ದ್ಯಾನ್ 10 ಇರೋಂಗಿಲ್ಲ, ಕಂಡೀಷನ್ ಅದ ಇಲ್ಲಿ. ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. 10ಕ್ಕೆ ಈಕ್ವಲ್ ಇರಬೇಕು ಅಥವಾ ಲೆಸ್ ದ್ಯಾನ್ 10 ಇರಬೇಕು. ಮತ್ತು ಏನಿರಬೇಕು? ಅವು ಈವನ್ ನಂಬರ್ಸ್ ಆಗಿರಬೇಕು. ದೀಸ್ ಆರ್ ದ ಈವನ್ ನಂಬರ್ಸ್. ಈಗ ಚೆಕ್ ಮಾಡಿರಿ, ಎ ಮತ್ತು ಬಿಗೆ ಸೇಮ್ ಎಲಿಮೆಂಟ್ಸ್ ಆರ್ದೆ. ಪ್ರತಿಯೊಂದು ಎಲಿಮೆಂಟು ಎದಲ್ಲಿರುವಂಥ ಎಲಿಮೆಂಟ್ಸ್ ಬಿದೊಳಗದ, ಬಿದಲ್ಲಿರುವಂಥ ಎಲಿಮೆಂಟ್ಸ್ ಏನಿದೆ. ಸೊ ಎ ಈಸ್ ಈಕ್ವಲ್ ಟು ಬಿ, ಎ ಈಸ್ ಈಕ್ವಲ್ ಟು ಬಿ ಆಗ್ತದೆ. ಫೋರ್ತ್ ಕ್ವಶನ್, ಎ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ a multiple of 10. X is multiple of 10. Multiple of 10 ಅಂತಂದರೆ ಯಾವುವು? X is the multiple of 10 ಅಂತಂದರೆ we know 10, 20, 30. These are a multiple of 10. 40, 50 and so on. It's infinite set. Infinite set. ಬಟ್ ಏನು? ಮಲ್ಟಿಪಲ್ ಆಫ್ 10 ಅಂದರೆ ಪ್ರತಿಯೊಂದು ಸಂಖ್ಯೆನೂ 10ರಿಂದ ಬಾ ಹೋಗ್ತಿರಬೇಕು. ಓಕೆ, ದೆನ್ ಬಿ ಏನು ಕೊಟ್ಟಾರ? ಬಿ ಈಸ್ ಈಕ್ವಲ್ ಟು 10, 15, 20, 25 and so on. ಏನು ಚೆಕ್ ಮಾಡಬೇಕು? ದಿಸ್ ಈಸ್ ಆಲ್ಸೋ, ಬಿ ಈಸ್ ಆಲ್ಸೋ ಇನ್ಫೈನೈಟ್ ಸೆಟ್, ಎ ಈಸ್ ಆಲ್ಸೋ ಇನ್ಫೈನೈಟ್ ಸೆಟ್. ಬಟ್ ಇದ್ರೊಳಗೂ ಅದಾವೆ ಎಲಿಮೆಂಟ್ಸು. ಬಟ್ ಏನಾಗಿದೆ ಇಲ್ಲಿ, 15 ಅನ್ನೋ ಎಲಿಮೆಂಟು ಎದೊಳಗಿಲ್ಲ, ಹಂಗೆ 25ನೂ ಇಲ್ಲ, ಹಂಗೆ ಸಾಕಷ್ಟು ಎಲಿಮೆಂಟ್ಸ್ ಇಲ್ಲ. ಒಂದು ಫೇಲ್ ಆಯ್ತು ಅಂದರೆ ಫೇಲ್ ಆದಂಗೆ ಅದು. ಸೊ 15 ಈಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ, ಬಟ್ ಇಟ್ ಈಸ್ ಬಿಲಾಂಗ್ಸ್ ಟು ಸೆಟ್ ಬಿ. 15 ಬಿಲಾಂಗ್ಸ್ ಟು ಸೆಟ್ ಬಿ ಆಗ್ತದ, ಬಿಲಾಂಗ್ಸ್ ಟು ಸೆಟ್ ಬಿ ಆಗ್ತದ, ಬಟ್ ನಾಟ್ ಸೆಟ್ ಎ. ಹಾಗಾಗಿ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಎ ಈಸ್ ನಾಟ್ ಈಕ್ವಲ್ ಟು ಬಿ. A is not equal to B. Next question, question number 5. Are the following pair of sets? Are the following pair of sets equal? Are the following pair of sets equal? Give reasons. Give reasons. Pair ಅಂತಂದರೆ 2 ಪೇರ್ ಅಂತಂದರೆ 2, ಎರಡು ಜೊತೆಗಿರೋದಕ್ಕೆ ಏನಂತ ಕೇಳಿ ಪೇರ್ ಅಂತ ಕರಿತೀವಿ. FAIR, it is different. Here it is PAIR is that. PAIR ಅಂತಂದರೆ 2. ಓಕೆ, ಇಲ್ಲಿ ಎರಡು ಈಕ್ವಲ್ ಆಗ್ತಾವ ಇಲ್ಲ ಚೆಕ್ ಮಾಡೋಣ. 2, 3 ಅದ ಇಲ್ಲಿ. B is equal to, just like previous example, B is equal to X such that X is solution of x square plus 5x plus 6 equal to 0. ಅಂದರೆ ಈ ಈಕ್ವೇಷನ್ ಕ್ವಾಡ್ರೇಟಿಕ್ ಈಕ್ವೇಷನ್ ಅದ. ಈ ಈಕ್ವೇಷನ್ ಸಾಲ್ವ್ ಮಾಡಿದ ಮೇಲೆ ಏನು ಆನ್ಸರ್ ಬರ್ತಾವೆ ಎಕ್ಸ್ ವ್ಯಾಲ್ಯೂಸು, ಸೊ ಅವನ್ನು ಬರಿಬೇಕು. ಇಲ್ಲಿ 2, 3 ಅಂತ ಕೊಟ್ಟಾರ. ನಾವೇನು ಚೆಕ್ ಮಾಡಬೇಕು ಇಲ್ಲಿ,
ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಸಾಲ್ವ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ 2 3 ಬರ್ತಾವನ್ನ ಚೆಕ್ ಮಾಡಬೇಕಷ್ಟೆ. ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಫ್ಯಾಕ್ಟರ್ಸನ್ನು ಬರೀನು ಇದಕ್ಕೆ. 3 2s 6 ಆಗುತ್ತಾ. 2x ಪ್ಲಸ್ 3x ಪ್ಲಸ್ 6 ಈಕ್ವಲ್ ಟು 0. x is common, x plus 2 plus 3 is common, x plus 2 equal to 0. Here x plus 2, another one, x plus 3, factors. Either x plus 2 equal to 0 or x plus 3 equal to 0. Now, what is the value of x? Minus 2. ಯಾಕಂದರೆ ಈ ಕಡೆ ಪ್ಲಸ್ 2 ಅದ, ಆ ಕಡೆ ಹೋದರೆ ಮೈನಸ್ 2 ಆಗುತ್ತಾ. ಈ ಕಡೆ ಎಕ್ಸ್ ಇಸ್ ಈಕ್ವಲ್ ಟು -3. ಎಕ್ಸ್ ವ್ಯಾಲ್ಯೂಸ್ ಏನು ಬಂದು ನಮಗೆ ಸೆಟ್ ಬಿದಲ್ಲಿ ಏನು ಬರೆಯೋಕ್ಕೆ ಸಾಧ್ಯತೆ ಐತಿ ಅಂದರೆ -2, -3 ಅಂತ ಬರೀಬೇಕು. ಯಾಕಂದರೆ ಎಕ್ಸ್ ವ್ಯಾಲ್ಯೂಸು -2 ಮತ್ತು -3 ಬಂದವ. ಸೊ ಸೆಟ್ ಬಿ ಇನ್ಕ್ಲೂಡೆಡ್ -2 ಆ್ಯಂಡ್ -3 ಎಲಿಮೆಂಟ್ಸ್. ಬಟ್ ಸೆಟ್ ಎದಲ್ಲಿ +2 ಆ್ಯಂಡ್ +3 ಅದಾವ. ದೇರ್ ಫೋರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಗಿವ್ ರೀಸನ್ಸ್. ಯಾಕೆ ಆಗೋದಿಲ್ಲ? 2 ಈಸ್ ಪ್ರೆಸೆಂಟ್ ಇನ್ ಎ, 2 ಈಸ್ ನಾಟ್ ಪ್ರೆಸೆಂಟ್ ಇನ್ ಬಿ. 2 ಈಸ್ ಪ್ರೆಸೆಂಟ್ ಇನ್ ಎ, 2 ಈಸ್ ನಾಟ್ ಪ್ರೆಸೆಂಟ್ ಇನ್ ಬಿ. ಆರ್ ಎಲ್ಸ್ -2 ಈಸ್ ಪ್ರೆಸೆಂಟ್ ಇನ್ ಬಿ, -2 ಈಸ್ ನಾಟ್ ಪ್ರೆಸೆಂಟ್ ಇನ್ ಎ. ಹಂಗೆ ಎಲ್ಲ ಎಲಿಮೆಂಟ್ಸನ್ನ ಬರೀಬೋದು. ಓಕೆ. Second question ಏನದ? A is equal to x such that x is a letter, x is a letter in the word follow. ಫಾಲೋ ಅಂತದ. ಬಿ ಏನದ? y such that y is a letter in the word